ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಈ ಜಮೀನನ್ನ ತಗೊಂಡು ಒಂದು ಅಭಿವೃದ್ಧಿ ಕೆಲಸ ಕೊಟ್ಟಿದ್ದಾರೆ. ಸರ್ಕಾರಗಳು ಬರೋದೇ ಅಭಿವೃದ್ಧಿ, ಜನತೆಯ ಅನುಕೂಲಕ್ಕಾಗಿ ಅಭಿವೃದ್ಧಿಯನ್ನ ಮಾಡಬೇಕು. ಆ ಅಭಿವೃದ್ಧಿಗೋಸ್ಕರ ಒಂದಷ್ಟು ಜಮೀನನ್ನು ತಗೊಳ್ಳಿ. ಆದರೆ ಈಗ ಈ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬೇಕಾದಂತಹ ಏನೊಂದು ಅಗ್ರಿಮೆಂಟ್ ಮಾಡ್ತಾರಲ್ಲ, ಅಗ್ರಿಮೆಂಟ್ನಲ್ಲಿ ತಪ್ಪು ಮಾಡಿದ ಪರಿಣಾಮವಾಗಿ ಇವತ್ತು ಇದರಲ್ಲಿ 189 ಕೇಸ್ಗಳಿದೆ ಸಿವಿಲ್ ಕೋರ್ಟ್ನಲ್ಲಿ. ಆಮೇಲೆ 164 ಕೇಸು ಹೈಕೋರ್ಟ್ನಲ್ಲಿದ್ದಾವೆ. ಸುಮಾರು 21 ಕೇಸು ಸುಪ್ರೀಂ ಕೋರ್ಟ್ನಲ್ಲಿದ್ದಾವೆ. ಅಂದರೆ ಜಮೀನು ಈ ಸುತ್ತಮುತ್ತಲು ಬೆಂಗಳೂರು ಸುತ್ತಮುತ್ತಲು ಇರುವಂಥವ್ರು 100 ಎಕರೆ ಇರುವಂಥವ್ರು ಇಲ್ಲ. ಏನೋ ಕೊಡಗೋ ಅಥವಾ ಚಿಕ್ಕಮಂಗ್ಳೂರೋ ಅಥವಾ ಉತ್ತರ ಕರ್ನಾಟಕಕ್ಕೆ ಹೋದರೆ ಒಬ್ಬೊಬ್ಬರಿಗೆ 10, 20, 50 ಎಕರೆ ಇರ್ತದೆ. ಇಲ್ಲಿ ಎಲ್ಲ ಇರೋದು 1 ಎಕರೆ 2 ಎಕರೆ, ಹೆಚ್ಚು ಅಂದರೆ ಮ್ಯಾಕ್ಸಿಮಮ್ ಅಂದರೆ 4-5 ಎಕರೆ ಇರ್ತದೆ. ಅಂದರೆ ಸಣ್ಣ ರೈತರೇ ಇರೋದು. ಈ ರೈತರು ತಮ್ಮ ಹತ್ರ ಇರುವಂಥ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟು ಅಂದರೆ ಕಿತ್ಕೊಂಡ್ಬಿಟ್ರು, ಏನೋ ಒಂದು ಮಾಡಿ ಕಿತ್ಕೊಂಡ್ರು. ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವರು ಕೋರ್ಟ್ಗೆ ಅಲಿತಾ ಇದ್ದಾರೆ. ಇದು ಎಷ್ಟು ವರ್ಷ ಅಂದರೆ 96ರಿಂದ ಇಲ್ಲಿವರೆಗೆ 30 ವರ್ಷ ಆಯಿತು. 30 ವರ್ಷ ಅಂತ ಹೇಳಿದ್ರೆ ಒಂದು ತಲೆಮಾರು ಹೊರಟೋಯ್ತು. ಅಂದರೆ ಇವರು ಯೋಜನೆ ಮಾಡಿ ಯಾವ ಜನತೆಗೆ ಅನುಕೂಲ ಮಾಡಿ ಕೊಡಬೇಕಾಗಿತ್ತೋ ಆ ಯೋಜನೆಯನ್ನು ತಲೆಮಾರು ಕಡಿಲಿಕ್ಕೆ ಇವರು ಸಮಯವನ್ನು ಹಾಳು ಮಾಡಿದ್ರ. ಅಂದರೆ ಸರ್ಕಾರ ಇದಕ್ಕೋಸ್ಕರ ಬರಬೇಕಾ? ಸರ್ಕಾರ ಇದಕ್ಕೋಸ್ಕರ ಇದೆಯಾ? ಅಂದರೆ ಈ ಮಧ್ಯದಲ್ಲಿ ಏನು ಸರ್ಕಾರಗಳು BJP, ಕಾಂಗ್ರೆಸ್ಸು, JDS 3 ಸರ್ಕಾರಗಳು ಬಂದವು. ಈಗ ಯಾರ್ದಾರು ರಾಜಕಾರಣಿಯ ಮೇಲೆ ಏನಾದರೂ ಕೇಸ್ ಆದರೆ ಆ ಕೇಸು 1 ವಾರ, 1 ತಿಂಗಳು, 2 ತಿಂಗಳು, 6 ತಿಂಗಳಲ್ಲಿ ಇದು ಬಂದ್ಬಿಡುತ್ತೆ, ಆರ್ಡರ್ ಬಂದ್ಬಿಡುತ್ತೆ. ಆದರೆ ರೈತರ ಕೇಸಿಗೆ 30 ವರ್ಷ ಬೇಕಾಯ್ತಾ? ಅಂದರೆ ಈ ಯಾವ ಒಂದು ಮಾತು ಕೊಟ್ಟು ಬರ್ತಾರಲ್ಲ, ನಿಮ್ಮ ಸೇವೆಗೆ, ನಿಮ್ಮ ಉದ್ಧಾರಕ್ಕೆ, ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಏಣೆ ಹಾಕೊಂಡು ಕೇಣಿ ಹತ್ರ ಏಣೆ ಹಾಕ್ಸಿದ್ರಲ್ಲ, ಇವರು ಮಾಡ್ತಾ ಇರೋದು ಏನು ಅಂದರೆ ನೀವು ಮಾಡುವ ಕೆಲಸವನ್ನೇ ಅಲ್ಲಿ ದುರುದ್ದೇಶದಿಂದಲೇ ಟೆಕ್ನಿಕಲ್ ಅಂದ್ರೆ ಅಲ್ಲಿ ಟೆಕ್ನಿಕಲ್ ಎರರ್ ಅನ್ನ ಮಾಡಿ ಅದರ ಮೂಲಕ ರೈತರಿಗೆ ಸಮಸ್ಯೆಯನ್ನು ಉಂಟು ಮಾಡಿ ಅವ್ರ ಹತ್ರ ಏನೋ ದುಡ್ಕೊಂಡು ತಿನ್ನುವಂಥದ್ದನ್ನ ತಪ್ಪಿಸಿ ಅವರು ಹೊಟ್ಟೆ ಮೇಲೆ ಹೊಡೆದು ನೀವು ಕೇಸ್ ಕಲಿಸ್ತಾ ಇದ್ದೀರಿ. ಆಯ್ತು, ಈಗ ನಮ್ಮ ಸಾಹೇಬರು ಮಾತನಾಡ್ತಾ ಒಂದು ವಿಷಯವನ್ನು ರೈಸ್ ಮಾಡಿದ್ರು. ಏನು ಅಂದ್ರೆ ಈ ಟ್ಯಾಕ್ಸ್ ಅನ್ನ ನಾವೆಲ್ಲಾ ರೀತಿಯ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೀವಿ. ಈ ಟ್ಯಾಕ್ಸ್ ಕಟ್ಟೋದು ಅಲ್ದಿರ ವೆಹಿಕಲ್ಗೆ ನಾವು ಲೈಫ್ ಟ್ಯಾಕ್ಸ್ ಕಟ್ಟಿರ್ತೀವಿ. ಲೈಫ್ ಟ್ಯಾಕ್ಸ್ ಅದರ ಅರ್ಥನೇ ಲೈಫ್ ಟ್ಯಾಕ್ಸ್. ರೋಡ್ ನಲ್ಲಿ ಓಡಾಡೋದಕ್ಕೆ ನಿಲ್ಸ್ಕೊಂಡಿರೋದಕ್ಕಲ್ಲ, ನಮ್ಮ ಮನೆ ಒಳಗಡೆ ನಿಲ್ಸ್ಕೊಳ್ಲಿಕ್ಕಲ್ಲ, ರೋಡ್ ಟ್ಯಾಕ್ಸ್ ಅಂತಾನೆ ತಗೊಳ್ತಾರೆ. ತಗೊಂಡಾದ್ಮೇಲೆ ಈ ರೋಡ್ ಟ್ಯಾಕ್ಸ್ ಟೋಲ್ ಯಾಕೆ ಕಟ್ಟಬೇಕು? ಆಯ್ತು, ಆ ಕಟ್ಟೋದನ್ನು ಏನೋ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ನಮ್ಮ ಜನ ಕಟ್ತಾ ಇದ್ದಾರೆ. ಹಾಗಿದ್ರೆ ಅದಕ್ಕೊಂದು ಇತಿಮಿತಿ ಕಾನೂನಲ್ಲಿ ಮಾಡಿದಾರಲ್ಲ, ಅದು ಏನು 60 ಕಿಲೋಮೀಟರ್. ಈಗ ಬೆಂಗಳೂರಿನಿಂದ ಹಾಸನಕ್ಕೆ 200 ಕಿಲೋಮೀಟರ್. ಅಂದ್ರೆ ಅಲ್ಲಿ ಬರಬೇಕಾಗಿರೋಂಥದ್ದು 3 ಟೋಲ್. ಹಾಗಿದ್ರೆ 6 ಟೋಲ್ ಇದಾವಲ್ಲ, ಯಾಕೆ 5 ಇದೆ? 5 ಟೋಲ್ ಇದಾವೆ. ಯಾಕೆ 5 ಟೋಲ್ ಇದಾವೆ ಅಂದರೆ ಈ ಟೋಲ್ಗಳನ್ನ ಅವರು ಮನಬಂದಂತೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಎರಡನೇ ಸಂಗತಿ ಏನು, ಟೋಲ್ ಸಂಗ್ರಹ ಮಾಡ್ತಾರಲ್ಲ, ಅದು ಇದಿರಬಹುದು, ಅಲ್ಲಿರಬಹುದು. ಪಕ್ಕದಲ್ಲಿ ಇದನ್ನ ಮಾಡಬೇಕು, ಏನು ಸರ್ವಿಸ್ ರೋಡ್ ಅಂತ. ಸರ್ವಿಸ್ ರೋಡೇ ಇಲ್ಲ, ಆದ್ರೂ ಟೋಲ್ ಕಲೆಕ್ಟ್ ಮಾಡ್ತಾರೆ. ಇದನ್ನ ಹೆಂಗೆ ಅವಕಾಶ ಕೊಟ್ರು ಅಂದ್ರೆ ಈ ತರದ ಟೆಕ್ನಿಕಲ್ ಎರರ್ ಅನ್ನ ತಗೊಂಡಾಗ ಅಥವಾ ಆಡಳಿತದ ವೈಖರಿಯನ್ನ ಕಂಡಾಗ, ನಾನು ಈಗ ನೇರವಾಗಿ ಹೇಳಲಿಕ್ಕೆ ಅಂದ್ರೆ ಬೆಂಗಳೂರು ತುಮಕೂರು ಮಧ್ಯದಲ್ಲಿದ್ದಂತ ರಸ್ತೆನ ನೀವು ನೋಡಬಹುದು, ಸರ್ವಿಸ್ ರೋಡ ಇಲ್ಲ. ಇಲ್ಲಿಂದ ಹಾಸನಕ್ಕೆ ನೀವು ಹೋಗ್ಬಹುದು. ಅಂದ್ರೆ ಈ ರಸ್ತೆಗಳಾಗುವಂತ ಸಂದರ್ಭದಲ್ಲಿ 3 ಸರ್ಕಾರಗಳಿದ್ವು. 18ವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು, 18 ನಂತರ JDS ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ರು, ಅದಾದ ನಂತರ BJP ಸರ್ಕಾರ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಯಾಕೆ ಇದನ್ನೆಲ್ಲವನ್ನ ಸರಿ ಮಾಡ್ತಾ ಇಲ್ಲ ಅಂದ್ರೆ ಜನರ ಹಿತಾಸಕ್ತಿಗೆ ಪೂರಕವಾಗಿ ಯೋಚನೆ ಮಾಡಿ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಸಕಾಲಕ್ಕೆ, ನಾನು ಹೇಳ್ತಾ ಇರೋದು ಯಾವಾಗೋ ಸರಿ ಮಾಡೋದಲ್ಲ, ಸಕಾಲದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಈಗ ನಮ್ಮ ಇವರೇನು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಟೋಲ್ ಕಟ್ಟಬೇಡಿ, ನಿಮ್ಮ ಕಾಲದಲ್ಲಿ ಯಾಕೆ ಸರಿ ಮಾಡಿ, ನೀವ್ ಯಾಕೆ ಸರಿ ಮಾಡಲ್ಲ, ನೀವ್ ಯಾಕೆ ಸರಿ ಬಂದಿದ್ರಿ ಅಂತ. ಆಮೇಲೆ ಅದೇ ಪಾಸ್ ಮಾಡ್ಬಿಡೋಣ ಅದನ್ನ ಪ್ರಶ್ನೆ. ಅದೇ ರೀತಿಯಲ್ಲಿ ಈಗ ಈ 60 ಕಿಲೋಮೀಟರ್ ಒಳಗಡೆ
ಅಂದ್ರೆ 60 ಕಿಲೋಮೀಟರ್ಗೆ ತಗೋಬೇಕು ಅಂತ ಅದು ಕೇಂದ್ರದ ಕೈಯಲ್ಲಿ ಇದೆಯಲ್ಲ. ಹೌದು, ಕೇಂದ್ರದ ಕೈಯಲ್ಲಿ ಇದನ್ನು ಯಾಕೆ ನೀವು ಸರಿ ಮಾಡೋದಿಲ್ಲ? Yes. ನೀವು ನಿಮ್ಮ ಲೋಕಸಭೆಯಲ್ಲಿ ಯಾಕೆ ಈ ಪ್ರಶ್ನೆಯನ್ನು ನಿಮ್ಮ ಎತ್ತುತ್ತಾ ಪ್ರಮುಖರಿಗೆ ಇಲ್ಲ? ಎತ್ತಲಿಲ್ಲ? Okay. ಇದನ್ನು ನಾವು ಯೋಚನೆ ಮಾಡ್ಬೇಕಲ್ಲ, ಎಸ್ ಕೇಳಬೇಕಲ್ವಾ? ಹನುಮೇಗೌಡ ಸರ್, ಎಕ್ಸಾಕ್ಟ್ಲಿ. ನಾಗೇಂದ್ರ ಸರ್, ಹನುಮೇಗೌಡ ಸರ್ ಕೇಳಿರೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲಿ ಇದೆಯಾ? ಈಗ ಯಾವಾಗ್ಲೂ ಬ್ಲೂ ಪ್ರಿಂಟ್ ರೆಡಿ ಆಗೋದು ನಿಮ್ ಕಾಲದಲ್ಲೇ. ಈಗ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಎತ್ಕೊಂಡ್ರು, ಕುಮಾರಸ್ವಾಮಿ ಅವರ ಕಾಲದಲ್ಲೇ ಸಿದ್ಧ ಆಯ್ತು ಆ ಯೋಜನೆ ರೂಪುರೇಷೆ, ತದನಂತರದಲ್ಲಿ ವಿರೋಧ ಆಯ್ತು ಅಂತ ಕೈ ಬಿಟ್ರಿ. ಈ ನೈಸ್ ರೋಡ್ ವಿಚಾರ ಪರಿಕಲ್ಪನೆ ಹುಟ್ಕೊಂಡಿದ್ದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಧಾನಿ ಆದಂತ ಕಾಲದಲ್ಲಿ. ಈಗ ಅದೇ ಕಾಂಪ್ಲಿಕೇಶನ್ ಸೃಷ್ಟಿ ಆಗ್ತಾ ಇದೆ. ನಿಮ್ಮವರೇ ಪ್ರಶ್ನೆ ಮಾಡ್ತಿದ್ದೀರಿ, ನಿಮ್ ಕಾಲದಲ್ಲಿ ಸರಿ ಮಾಡಕ್ ಯಾಕೆ ಆಗ್ಲಿಲ್ಲ ಅಂತ ಅದನ್ನ ಕೇಳ್ತಿದ್ದಾರೆ ಅವರು. ಇವತ್ತು ಏನೇ ಒಂದು JDS ಪಕ್ಷ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಕ್ಕೂ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡಿದಂಥ ಕಾರ್ಯಕ್ರಮಗಳು ಸತ್ಯ. ಇವತ್ತು ಏನಿವತ್ತು ಬಿಡದಿಯಲ್ಲಿ 5 ಟೌನ್ಶಿಪ್ಗಳು ಮಾಡ್ಬೇಕಂತ ಹೇಳಿದ್ರಲ್ಲ, ಬಿಡದಿ ಬಳಿ ಕಾರ್ಪೆಟ್ ಕೇಂದ್ರಕ್ಕೆ 2992 ಎಕರೆಗಳನ್ನ ಮೀಸಲಾತಿದ್ರು. ಬಿಡದಿ ಬಳಿ ವಾಣಿಜ್ಯ ಕೇಂದ್ರಕ್ಕೆ 1848 ಎಕರೆಗಳು. ಅದೇ ರೀತಿ ರಾಮನಗರ ಬಳಿ ಕೈಗಾರಿಕಾ ಕೇಂದ್ರಕ್ಕೆ 1660 ಎಕರೆಗಳು. ರಾಮನಗರ ಬಳಿ ಪಾರಂಪರಿಕ ಕೇಂದ್ರ ಅಂತೇಳಿ 2770 ಎಕರೆಗಳು. ಶ್ರೀರಂಗಪಟ್ಟಣ ಬಳಿ ಪರಿಸರ ಪ್ರವಾಸಿ ಕೇಂದ್ರ ಅಂತೇಳಿ 4010 ಎಕರೆಗಳು. ಟೋಟಲ್ 13,994 ಎಕರೆ. ಮತ್ತು ಉಳಿದಂಥದ್ದು ಸರ್ಕಾರದ ಒಂದು 7,000 ಎಕರೆ. ಒಟ್ಟಾಗಿ 20,193 ಎಕರೆಗಳನ್ನ ನೈಸ್ ರೋಡ್ಗೆ ಪರಿಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದು ಅನುಷ್ಠಾನ ಮಾಡಿದ್ದು 1997ರಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡ್ರೆ. ಅದಾದಮೇಲೆ ಅದನ್ನೇನಾಯಿತು, ಆ ಲ್ಯಾಂಡ್ ಮಾಫಿಯಾದಲ್ಲಿ ಕ್ರಿಯೇಟ್ ಆಗ್ತಾ ಬಂತು. ಲ್ಯಾಂಡ್ ಮಾಫಿಯಾದ ಬಂದೇನಾಯಿತು, ಎಲ್ಲ ಒಂದು ಕಡೆಯಿಂದ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಮತ್ತು ಎಲ್ಲ ಒಂದು ರಾಜಕೀಯ ಒತ್ತಡದಿಂದ ಲ್ಯಾಂಡ್ ಮಾಫಿಯಾ ಕ್ರಿಯೇಟ್ ಮಾಡ್ತಾ ಲ್ಯಾಂಡ್ ಮಾಫಿಯಾ ಕ್ರಿಯೇಟ್ ಆಯಿತು. ಇವತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರು ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅಭಿವೃದ್ಧಿಗೋಸ್ಕರ ಮಾಡಿದಂಥ ಒಂದು ಕಾರ್ಯಕ್ರಮಗಳನ್ನ ಮುಂದೆ ಬಂದಂಥ ಸರ್ಕಾರಗಳು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಅದು ಅಭಿಪ್ರಾಯ ಏನು? ಜನರ ಹಿತಾಸಕ್ತಿ ಕಾಯ್ಬೇಕಾಗಿತ್ತಾ, ಕೊಳ್ಳೆ ಹೊಡಿಬೇಕಾಗಿತ್ತಾ, ಲೂಟಿ ಮಾಡಬೇಕಾಗಿತ್ತಾ? ಈ ವಿಚಾರದಲ್ಲಿ ಇವತ್ತು ನಾವೇ ಊಟಕ್ಕೆ ಸತ್ಯ, ನಿಮ್ಮ ಮಾತು ಸತ್ಯ. ಇವತ್ತು ನಾವೇ ತಂದಿರೋ ಕಾರ್ಯಕ್ರಮಗಳಿಗೆ ನಾವೇ ಇವತ್ತು ಧ್ವನಿಯಾಗಿ ಕೊಡ್ತಾ ಇದೀವಿ ಅಂದ್ರೆ ಜನರ ವಿರೋಧ ಇದೆ, ಇವತ್ತು ಸಾರ್ವಜನಿಕರ ವಿರೋಧ ಇದೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ಪ್ರಶ್ನೆ ಏನು ಸ್ವಾಮಿ ನಿಮ್ಮ ಹತ್ರ ಕೇಳ್ತಾ ಇರೋದು? ಇವತ್ತು 26,000-28,000 ಎಕರೆ ನೀವು ಲ್ಯಾಂಡ್ ಬ್ಯಾಂಕಿಂಗ್ ಮಾಡಿದ್ದೀರಿ. ಇವತ್ತು 1,500 ಎಕರೆವರೆಗೂ ನೀವು ಅಭಿವೃದ್ಧಿ ಲ್ಯಾಂಡ್ಗೆ ನೀವು ಕಾಂಪನ್ಸೇಷನ್ ಕೊಟ್ಟಿರ್ಬೋದು, ಮಾಡಿರ್ಬೋದು. ಇನ್ನು ಉಳಿದಂಥ ಎಕರೆಗಳು ಏನಾಯಿತು? ಇವತ್ತು 118 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕಾಗಿತ್ತು, ನೀವು ಕೇವಲ ಬರೀ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದೀರಿ. 5 ಟೌನ್ಶಿಪ್ಗಳು ಮಾಡಿದ್ದೀರಿ ನೀವು ತೋರಿಸಿ. ಅದೇ ರೀತಿ ಇವತ್ತು ನೀವು ಏನಾದರೂ ಟೋಲ್ ಕಲೆಕ್ಟ್ ಮಾಡಬೇಕಾದ್ರೆ ಪರಿಪೂರ್ಣಗೊಂಡಿರ್ಬೇಕು. ಇವತ್ತು ನೀವು ಆ ಪ್ರಾಜೆಕ್ಟ್ ಪರಿಪೂರ್ಣಗೊಂಡಾದ್ಮೇಲೆ ನೀವು ಟೋಲ್ ಮಾಡೋಕ್ಕೆ ನೀವು ಸರಿ ಇರುತ್ತೆ. ನೀವು ಪರಿಪೂರ್ಣನೇ ಮಾಡಿಲ್ಲ, ಕೇವಲ 5 ಕಿಲೋಮೀಟರ್ ಮಾಡಿ ನೀವು ಅಗಲದೊಳಗೆ ಇಳಿದ್ಬಿಟ್ಟಿದ್ದೀರಿ ಇವತ್ತು. ಅದೇ ರೀತಿ ಇವತ್ತು ಪ್ರತಿನಿತ್ಯ 350 ಲಕ್ಷ 350 ಒಂದೇ ಇವತ್ತು ದಿನಕ್ಕೆ 3 ಕೋಟಿ ಹಂಗೆ ಇವತ್ತು 4,000-5,000 ಕೋಟಿ ನೀವು ಇವತ್ತು ಟೋಲ್ ಕಲೆಕ್ಟ್ ಮಾಡಿದ್ದೀರಿ. ಇವತ್ತು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಇವತ್ತು ಏನು ಹೇಳ್ತಾ ಇದೆ? ಇವತ್ತು ನೀವು ಮಾಡಿರೋಂಥ ರೈತರಿಗೆ ಇವತ್ತು 23% ರೈತರು ಮಾತ್ರ ಪರಿಹಾರ ಕೊಟ್ಟಿದ್ರಿ. ಅತೀ ಕಡಿಮೆ ಪರಿಹಾರ ಕೊಟ್ಟಿರೋದು ನೀವು. ಇನ್ನು 67% ರೈತರಿಗೆ ನೀವು ಪರಿಹಾರನೇ ಕೊಟ್ಟಿಲ್ಲ. ಇವತ್ತು ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, DC ಕೋರ್ಟು, AC ಕೋರ್ಟಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಯಾವುದಿದೆ? ಇವತ್ತು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟು ಒಂದು ಆದೇಶ ಹೊರಡಿಸಿದೆ. ಏನಂತ? ಇವತ್ತು ಅತಿ ಅಕ್ರಮವಾಗಿ ದೊಡ್ಡ ಬೃಹತ್ಕಾರವಾದ ಒಂದು ಮಾಫಿಯಾ, ಲ್ಯಾಂಡ್ ಮಾಫಿಯಾ ಕ್ರಿಯೇಟ್ ಆಗಿ ಇವತ್ತು ನೈಸ್ ರೋಡ್ ಕುಂತಿದೆ. ನೀವು ಕೂಡಲೇ ಅದನ್ನು ರದ್ದು ಮಾಡಬೇಕು, ಇಲ್ಲ ಸರ್ಕಾರದ ಅಧೀನಕ್ಕೆ ತಗೋಬೇಕು ಅಂತ ಹೇಳ್ತಿದೆ. ಸರ್ಕಾರ ಅದ್ರ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಶಾಮೀಲಾಗಿ ಇವತ್ತು ರಾಜಾರೋಷವಾಗಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾ ಇದೆ ಸಾರ್ವಜನಿಕರಿಗೆ. ಇವತ್ತು ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ? ಆಗಿರೋಂಥ ಅನ್ಯಾಯನ ತಡಿಬೇಕು ಸರ್ಕಾರದ ಕೈಯಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನೈಸ್ ರೋಡ್ನ ಅವ್ರ ಕಂಟ್ರೋಲ್ ಅಧೀನಕ್ಕೆ ತಗೋಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕ ಕಟ್ಟೋದು ಬೇಡ. ಇಲ್ಲಿ ದೊಡ್ಡ ಮಾಫಿಯಾ ಇವತ್ತು ಏನಾಗಿದೆ ಅಂದ್ರೆ ಗೋಡೆ ಕಟ್ಬಿಟ್ಟಿದ್ದೀರಿ, ರೂಫ್ ಹಾಕಿಲ್ಲ, ನೀವು ಬಾಡಿಗೆ ತಗೊಂತ ಇದ್ದೀರಿ ಅಂದ್ರೆ ಸರ್ಕಾರದ ಸಾಥ್ ಕೊಡ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತ ಕುಮಾರಸ್ವಾಮಿ ಅವರು ಅವ್ರ ಕಾಲದಲ್ಲೇ ಮಾಡಬಹುದಾಗಿತ್ತಲ್ಲ. ಎಷ್ಟು ವರ್ಷದ ಪ್ರಾಜೆಕ್ಟ್? ಎಷ್ಟು ವರ್ಷದ ಪ್ರಾಜೆಕ್ಟ್? ಈ ಪ್ರಾಜೆಕ್ಟ್ 10 ವರ್ಷ ತಗೊಂಡ್ರು, ಇವತ್ತು 30 ವರ್ಷ ಆಗ್ತದೆ ಪ್ರಾಜೆಕ್ಟ್ ಮುಗಿದಿದೆ. ಅದು ಟೋಲ್ ಮಾತ್ರ ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮಾಫಿಯಾಗಿ ರಾಜ್ಯ ಸರ್ಕಾರ ಕೈ ಜೋಡಿಸಿ ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಕಾಯ್ಬೇಕಾದ ಸರ್ಕಾರ ಸಾರ್ವಜನಿಕರನ್ನು ಲೂಟಿ ಮಾಡ್ತಾ ಇದೆ ಸರ್ಕಾರ.